Hello everyone, this is me Sonia Joseph. I'm being as a professional model and a fashion model and also a pageant coach and a fashion choreographer. I've been in this industry from quite a long time, like that's almost 5 years. So my experience in this industry is I've won many titles for state level and a national level. I've been as a face of Himalaya, Miss Supermodel India Karnataka and also Miss Elite India Karnataka so far. And I've joined as a recently brand ambassador for Anish Creations. In Anish Creations, I've been working from almost 6-7 months where we've completed 3 shows successfully. And now we are coming up with the 4th show that is for Mr., Miss and Trans. For the very first time, we've been doing for the transgender models. He's giving an opportunity for them. ಸೊ ಅದರ ಬಗ್ಗೆ ಆಗಿ ಟ್ರಾನ್ಸ್ಜೆಂಡರ್ಸ್ ಯಾರ್ಯಾರೆಲ್ಲ ಅಪರ್ಚುನಿಟೀಸ್ ನೋಡ್ತಿದ್ದಾರೆ, ಯಾರ್ಯಾರೆಲ್ಲ ಮಾಡೆಲ್ ಆಗಬೇಕು ಅಂತ ಡ್ರೀಮ್ ಇದೆ, ಸೊ ಯಾರ್ಯಾರೆಲ್ಲ ಆಪರ್ಚುನಿಟೀಸ್ಗೆ ವೇಟ್ ಮಾಡ್ತಾ ಇದ್ದೀರಾ, ಐ ವುಡ್ ಸೇ ದಿಸ್ ಇಸ್ ಅ ರೈಟ್ ಪ್ಲಾಟ್ಫಾರ್ಮ್ ಫಾರ್ ದೆಮ್ ಟು ಸ್ಟಾರ್ಟ್ ಅಪ್ ವಿತ್. ಸೊ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ಆಗ್ತಾ ಇರೋದ್ರಿಂದ ಟ್ರಾನ್ಸ್ಜೆಂಡರ್ ಮಾಡೆಲ್ದು ಪ್ಯಾಜೆಂಟ್, ಸೊ ಅವರಿಗೆ ಇದೊಂದು ಒಳ್ಳೆ ವೇದಿಕೆ. ಅವರು ಏನೇ ಟ್ಯಾಲೆಂಟ್ ಇರ್ಬೋದು ಅಥವಾ ಅವ್ರಿಗೆ ಎಕ್ಸ್ಪೋಜರ್ ಸಿಗೋದಕ್ಕಾಗಿರ್ಬೋದು. ಸೊ ಅವರು ಅನೀಶ್ ಕ್ರಿಯೇಷನ್ಸ್ ಅವ್ರಿಗೆ ಪೇಜ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಆಕ್ಚುಲಿ ನನಗೆ ಇಂಗ್ಲೀಷಲ್ಲಿ ಮಾತಾಡಲ್ಲ, ಕನ್ನಡದಲ್ಲೇ ಮಾತಾಡ್ತೀನಿ. ನನ್ನ ಹೆಸರು ಖುಷಿ ಅಂತ, ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಫಸ್ಟ್ ಟೈಮ್ ನನಗೆ ವಿನ್ನಿಂಗ್ ಅಂತ ಇದು ಮಾಡಿರೋದು ಅನೀಶ್ ಕ್ರಿಯೇಷನ್. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದು ನ್ಯೂ ಮಾಡೆಲ್ಸ್ಗೆ ಬರೋರಿಗೆ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಅನೀಶ್ ಕ್ರಿಯೇಷನ್ ಕಡೆಯಿಂದ. ಸೊ ಥ್ಯಾಂಕ್ಸ್ ಅನೀಶ್ ಕ್ರಿಯೇಷನ್ ಆ್ಯಂಡ್ ಅನೀಶ್ ಬ್ರೋ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ಲಾಸ್ಟ್ 3 years ಇಂದ ಮಾಡೆಲಿಂಗ್ ಬಿಟ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮಿಸ್ ಬ್ಯಾಂಗ್ಳೂರ್, ಮಿಸ್ ಕರ್ನಾಟಕ, ಮಿಸ್ ಕರ್ನಾಟಕ ಸ್ಯಾಂಡಲ್ವುಡ್ ಆಗಿ ವಿನ್ನರ್ ಆಗಿ ಅನೀಶ್ ಕ್ರಿಯೇಷನ್ ಟೀಮ್ ಅಲ್ಲಿ ವಿನ್ ಆಗಿದ್ದೀನಿ. ಅಂಡ್ ದೆನ್ ಇವಾಗ ಒಳ್ಳೆ ಗುಡ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ನನಗೆ ಸೊ ಸ್ಟಾಪರ್ ಆಗಿ ವರ್ಕ್ ಮಾಡೋಕ್ಕೆ. ಅಂಡ್ ಥ್ಯಾಂಕ್ಸ್ ಅ ಲಾಟ್. ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಶೋಗೆ ಸೊ ಸ್ಟಾಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ಪ್ರೀವಿಯಸ್ ಶೋ ಇನ್ನೂ ಚೆನ್ನಾಗಾಯ್ತು. ಅಂಡ್ ದೆನ್ ಎಲ್ಲ ವಿನ್ನರ್ಸ್ ಇಲ್ಲೇ ಇದ್ದಾರೆ, ಎಲ್ಲರಿಗೂ ಕಂಗ್ರಾಟ್ಸ್. ಅಂಡ್ ದೆನ್ ಅಪ್ಕಮಿಂಗ್ ಮಾಡಲ್ಸ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಆಲ್ಮೋಸ್ಟ್ ನಾನು ಫಸ್ಟ್ ಕಾಲ್ ಇಟ್ಟಾಗ ಏನು ಸ್ವಲ್ಪ ಭಯ ಆಯ್ತು ಏನು ಅಂತ. ಅಂಡ್ ದೆನ್ ಟೀಮ್ ಅಲ್ಲಿ ಮಿಂಗಲ್ ಆದ್ಮೇಲೆ ಗೊತ್ತಾಯ್ತು ಏನು ಹೇಗೆ ಎಲ್ಲರೂ ನಮಗೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಫಸ್ಟ್ ಥಿಂಗ್ ಅನೀಶ್ ಬ್ರೋ, ಅಂಡ್ ದೆನ್ ನಮ್ಮ ಗ್ರೂಮಿಂಗ್ ಸೆಕ್ಷನ್ ಸೇಬರ್ ಆಗ್ಬೋದು, ಅಂಡ್ ನಮ್ಮ ಸೋನಿಯಾ ಮ್ಯಾಮ್ ಆಗ್ಬೋದು, ಎಲ್ಲರೂ ನಮ್ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಏನ್ ಮಾಡ್ಬೇಕು, ಯಾವ ತರ ಇರ್ಬೇಕು ಅನ್ನೋದನ್ನ ಟೀಚ್ ಮಾಡೋದು. ಅಂಡ್ ದೆನ್ ಅಲ್ಲಿ ಮೋಟಿವೇಟ್ ಆಯ್ತು. ಅಂಡ್ ದೆನ್ ಅಪ್ಕಮಿಂಗ್ ಮಾಡೋದು ಯಾರು ಬರ್ತಿದ್ದಾರೆ ಅವ್ರಿಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ದೆನ್ ಅವ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಇದೆ ಇದರಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ಕಾರ. ನನ್ನ ಹೆಸರು ಜಾಯ್ ಅಂತ. ನಾನು ಆಂಕರ್ ಕೆಲಸ ಮಾಡ್ತಿದ್ದೀನಿ. ಸೊ ಆಸ್ ಅನ್ ಆಂಕರ್, ಬಿಫೋರ್ ದಟ್ ಐ ವರ್ಕ್ ಆಸ್ ಸೀನಿಯರ್ ಮ್ಯಾನೇಜರ್ ಫಾರ್ ಅ ಕಂಪನಿ. ಅಂಡ್ ಅದ್ರ ಜೊತೆಗೆ ನಾನು ಆಂಕರಿಂಗ್ ಕೂಡ ಮಾಡ್ತಿದ್ದೀನಿ. ಆಂಕರ್ ಅಂತ ಹೇಳಿದ ತಕ್ಷಣ ಲೈಕ್ ದ ಎಂಟೈರ್ ಪ್ರೋಗ್ರಾಮ್ ಇಸ್ ವಿತ್ ದಿ ಆಂಕರ್ಸ್ ಅಲ್ವಾ. ಸೊ ಅನೀಶ್ ಕ್ರಿಯೇಷನ್ಸ್ ಜೊತೆಗೆ ಈಗ ಈ ಬರುವಂತ ಕಾರ್ಯಕ್ರಮದಲ್ಲಿ ನಾನು ಆಂಕರ್ ಆಗಿ ಕೆಲಸ ಮಾಡ್ತೀನಿ. ಟು ಟಾಕ್ ಅಬೌಟ್ ಅನೀಶ್ ಕ್ರಿಯೇಷನ್ ಅಂಡ್ ಏನ್ ಅವ್ರು ಇನ್ನ ನೆಕ್ಸ್ಟ್ ಅಪ್ಕಮಿಂಗ್ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ದಿಸ್ ಈವೆಂಟ್ ಇಸ್ ಫಾರ್ ಮಿಸ್, ಮಿಸ್ಟರ್ ಅಂಡ್ ಫ್ಯಾನ್ಸ್. And especially we would like to focus on the trans because ಇವ್ರಿಗೆ ತುಂಬಾನೇ ಪ್ರಿವಿಲೇಜಸ್ ಅಥವಾ ಆಪರ್ಚುನಿಟೀಸ್ ಕಡಿಮೆ. ಅಂತದ್ರಲ್ಲಿ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ಅನೀಶ್ ಕ್ರಿಯೇಷನ್ಸ್ ಅವರು ಈ ಒಂದು ಕಾರ್ಯಕ್ರಮ ತರ್ತಿದ್ದಾರೆ. and this is for people who feel that they are nothing, they cannot do anything in life. ಹಂಗಿರೋರಿಗೆ ಒಂದು ಆಪರ್ಚುನಿಟಿ ಕೊಡುವಂತ ಒಂದು ವೇದಿಕೆ ಇದು. ಅದ್ರ ಜೊತೆಗೆ ಏನು ಅಂತಂದ್ರೆ ಲೈಕ್ ತುಂಬಾ ಜನ ಟ್ಯಾಲೆಂಟೆಡ್ ಆಗಿರ್ತಾರೆ, ಎಸ್ಪೆಷಲಿ ಟ್ರಾನ್ಸ್ ನಲ್ಲಿ ತುಂಬಾ ಟ್ಯಾಲೆಂಟೆಡ್ ಆಗಿರುವಂತ ವ್ಯಕ್ತಿಗಳಿದ್ದಾರೆ. ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ವೇದಿಕೆ ಆಪರ್ಚುನಿಟಿ ಸಿಗ್ತಿಲ್ಲ. ಬಟ್ ದಿಸ್ ಇಸ್ ಒನ್ ಪ್ಲಾಟ್ಫಾರ್ಮ್ ವೇರ್ ದೇ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್. ಅದ್ರ ಜೊತೆಗೆ ಅನೀಶ್ ಕ್ರಿಯೇಷನ್ ಜೊತೆಗೆ ನಾನು ಅಸೋಸಿಯೇಟ್ ಆಗಿರೋದು ಈಗ ಈ ಒಂದು ಪ್ರೋಗ್ರಾಮ್ ಆದ್ರೂ ಕೂಡ ಇವ್ರನ್ನ ತುಂಬಾ ಫಾಲೋ ಮಾಡ್ತೀನಿ. ಫಾಲೋ ಮಾಡ್ಬೇಕಾದ್ರೆ ನನ್ಗೆ ಒಂದು ಗೊತ್ತಾಗಿರೋದು ಏನು ಅಂತಂದ್ರೆ, ಯಾವುದೇ ಒಂದು ಪ್ಯಾಜೆಂಟ್ ನಲ್ಲಿ ವಿನ್ ಆಗಿರುವಂತವ್ರಾಗಿರ್ಲಿ ಅಥವಾ ಈ ಒಂದು ಪ್ಯಾಜೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತ ಎಲ್ಲ ಮಾಡೆಲ್ಸ್ ಗಳಿಗೂ ಅವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಆಪರ್ಚುನಿಟಿ ಸಿಗ್ತಾ ಇದೆ. ಆಪರ್ಚುನಿಟೀಸ್ ಏನು ಅಂತಂದ್ರೆ, ಅವ್ರಿಗೆ ಒಂದು ಶಾರ್ಟ್ ಫಿಲ್ಮ್ ಇರ್ಬೋದು, ಅಥವಾ ಇಟ್ ಕುಡ್ ಬಿ ಜಸ್ಟ್ ಆಲ್ಬಮ್ ಇರ್ಬೋದು, ಅಥವಾ ಆಡ್ ಶೂಟ್ ಇರ್ಬೋದು, ಯಾವ್ದಾದ್ರು ಒಂದು ವೇದಿಕೆಯಲ್ಲಿ ಅಥವಾ ಯಾವ್ದಾದ್ರು ಆಪರ್ಚುನಿಟೀಸ್ ಅವ್ರಿಗೆ ಇದ್ದೇ ಇರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇವ್ರನ್ನ ಎಷ್ಟು ಪ್ರಮೋಟ್ ಮಾಡ್ಲಿಕ್ಕೆ ಆಗುತ್ತೋ, ಆ ಮಾಡೆಲ್ಸ್ ಗಳು ಬಂದಾದ್ಮೇಲೆ ಅವ್ರಿಗೆ ಎಷ್ಟು ಪ್ರಮೋಟ್ ಮಾಡ್ಲಿಕ್ಕೆ ಆಗುತ್ತೋ ಆ ರೀತಿಯಲ್ಲಿ ಅವರು ದೇ ಟ್ರೈ ದ ಲೆವೆಲ್ ಬೆಸ್ಟ್ ಟು ಪ್ರಮೋಟ್ ದೆಮ್. Adu, that is the one best thing about Anish Creations, and I'm really glad to be associated with them and see to that, you know, the event which is going to come up. ಈ ಈವೆಂಟ್ ಏನ್ ಬರ್ತಿದೆ ಅದನ್ನ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿ ಒಂದು ಇದು ಬ್ಯಾಂಗ್ಳೂರ್ನಲ್ಲಿ ನಡೀತಿದ್ರು ಕೂಡ, ಸೌತ್ ಇಂಡಿಯಾದಲ್ಲಿ ನಡೀತಿದ್ರು ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ತರಬೇಕು ಅಂತ ಅವರು ಇಚ್ಛೆ ಇದೆ. ಅದ್ರ ಆ ವಿಷನ್ ನ ನಾವು ಸೇರ್ಕೊಂಡು ಮಾಡ್ಬೇಕು ಅಂತಿದ್ದೀನಿ. ಥ್ಯಾಂಕ್ ಯು.
ಹೇಳಿದ್ರೆ ಅಪರ್ಚುನಿಟೀಸ್ ಇದೆ. ಸೊ ಯಾವ್ದಾದ್ರು There are a lot of ಇದು videos and ಇದು ಬಂದಿದೆ like Anish Creations ಅವರಿಂದಾನೆ. So I think they will be able to give you more details about it rather than me talking about it. Sorry, ಶಾರ್ಟ್ ಫಿಲ್ಮ್ ಯಾವ್ದು I'm not sure which. ಆಲ್ಬಮ್ ಸಾಂಗ್ಸ್, ಕವರ್ ಸಾಂಗ್ಸ್, ಶಾರ್ಟ್ ಮೂವೀಸ್, ಈ ತರ ತುಂಬಾ ಎಲ್ಲ ಆಕ್ಟಿವಿಟೀಸ್ ನ ಅನೀಶ್ ಕ್ರಿಯೇಷನ್ಸ್ ಟೀಮ್ ಇಂದ ಕಂಡಕ್ಟ್ ಆಗ್ತಾ ಇದ್ದಾರೆ. ಯೂಟ್ಯೂಬ್ ಚಾನೆಲ್ ಇದೆ ಅನೀಶ್ ಕ್ರಿಯೇಷನ್ಸ್ ಅವ್ರದ್ದು. ಅದರಲ್ಲಿ ಪ್ರತಿಯೊಂದು ವಿಡಿಯೋಸ್ ಅಥವಾ ಅವ್ರದೇ ಪ್ರಮೋಷನ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ಮಾಡಲಿಂಗ್ ರಿಲೇಟೆಡ್ ಏನೇ ಆಗಿರ್ಬೋದು, ಅವ್ರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ಆಗ್ತಿರುತ್ತೆ. ಅಪ್ಡೇಟ್ ಆಗಿದೆ ಕೂಡ. ಯಾರಿಗೆ ಅನೀಶ್ ಕ್ರಿಯೇಷನ್ಸ್ ಬಗ್ಗೆ ಅವರು ಮೂವಿ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ, ಆಮೇಲೆ ಮಾಡಲಿಂಗ್ ರಿಲೇಟೆಡ್, ಆಮೇಲೆ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಅವ್ರ ಆಕ್ಚುಲಿ ಪ್ರೊಡಕ್ಷನ್ ಟೀಮ್ ಇದೆ. ಆ ಟೀಮ್ ಬಗ್ಗೆ ಪ್ರಾಬಬ್ಲಿ ಯಾರಿಗೆ ಇನ್ನೂ ಗೊತ್ತಿಲ್ಲ, ಅವರು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರದ್ದು ಡೀಟೇಲ್ಸ್ ನ ಚೆಕ್ ಮಾಡಬಹುದು. ಅವ್ರದ್ದು ವಿಡಿಯೋ ಸಾಂಗ್ಸ್, ಆಲ್ಬಮ್ ಸಾಂಗ್ಸ್, ಕವರ್ ಸಾಂಗ್ಸ್ ಏನೇ ಆಗಿರ್ಬೋದು, ಅದ್ರ ಬಗ್ಗೆ ವಿಡಿಯೋಸ್ ಪ್ರೀವಿಯಸ್ ಇದುವರೆಗೂ ಯಾರ್ಯಾರು ಮಾಡಿದ್ದಾರೆ ಅಂಡ್ ಮುಂದೆ ಯಾರ್ಯಾರು ಮಾಡ್ತಿದ್ದಾರೆ ಪ್ರತಿಯೊಂದು ಅದ್ರಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಪ್ರಾಬ್ಲಿ ಯಾರಿಗೆ ಗೊತ್ತಿಲ್ಲ ಅವ್ರು ಅದ್ರ ಬಗ್ಗೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ತಿಳ್ಕೊಬಹುದು ಕೂಡ. ವಿಡಿಯೋಸ್ ಅಲ್ಲಿ ನೀವು ಯಾಕೆ ಇಂಟ್ರೆಸ್ಟ್ ಆಗಿದ್ದೀರಾ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ? ಖಂಡಿತ ತುಂಬಾ ಜನ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ತುಂಬಾ ಅವ್ರಿಗೆ ಅದರಿಂದ ಬೇರೆ ಬೇರೆ ಆಪರ್ಚುನಿಟೀಸ್ ಕೂಡ ಸಿಕ್ಕಿದೆ. ಲೈಕ್ ಆಸ್ ರೀಸೆಂಟ್ಲಿ ಗೋವರ್ಧನ್ ಮತ್ತೆ ಇನ್ನೊಬ್ರು ಲಾಸ್ಟ್ ಶೋ ವಿನ್ನರ್ ಒಂದು ಸೇರಿ ಕವರ್ ಸಾಂಗ್ ಮಾಡಿದ್ರು. ದಟ್ ಇಸ್ ಫಾರ್ ದ ಸಾಂಗ್ ಆಫ್ ಹೃದಯದ ಪಾಡು ಅಂತ ಕನ್ನಡ ಒಂದು ಸಾಂಗ್ ಕವರ್ ಸಾಂಗ್ ಆಕ್ಟ್ ಮಾಡಿದ್ದಾರೆ. ಅಂಡ್ ದಟ್ ಫೀಮೇಲ್ ಹ್ಯಾಸ್ ಗಾಟ್ ಯಾರು ಗೆದ್ದಿದ್ರು ಅವರಿಗೆ ತುಂಬಾ ಆಪರ್ಚುನಿಟಿ ಸಿಗ್ತಿದೆ. ಶಿ ಇಸ್ ವರ್ಕಿಂಗ್ ಆಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಈಗ. ಆಮೇಲೆ ಅವ್ರದೇ ಇವಾಗ ಗೋವರ್ಧನ್ ಅವರು ಅವ್ರದೇ ಒಂದು ಪ್ರೊಡಕ್ಷನ್ ಟೀಮ್ ಕೂಡ ಓಪನ್ ಮಾಡ್ತಿದ್ದಾರೆ. ಸೊ ಎಕ್ಸ್ಪೋಜರ್ ಸಿಗ್ತಾ ಇದೆ ತುಂಬಾ ಜನಕ್ಕೆ. ಸೊ ಎಕ್ಸ್ಪೋಜರ್ ಇದ್ರಲ್ಲಿ ಪ್ರಮೋಷನ್ ಇಂಪಾರ್ಟೆಂಟ್. ಸೊ ಎಲ್ಲಾರ್ಗು ದೇ ಮೇಕ್ ಶೋರ್ ಟೀಮ್ ಕಡೆಯಿಂದ ಅವ್ರಿಗೆ ಏನೇನ್ ಸಪೋರ್ಟ್ ಸಿಗ್ಬೇಕು ಅದು ಖಂಡಿತ ಸಿಗ್ತಾ ಇದೆ ಸರ್. ಲಾಸ್ಟ್ ಈವೆಂಟ್ ಅಲ್ಲಿ we had one director, yes. ಬಂದ ಅವ್ರಿಗೆ ಆಪರ್ಚುನಿಟಿ 4 ಜನಕ್ಕೆ ಅಲ್ಲಿಂದಾನೆ ಆ ಈವೆಂಟ್ ನಿಂದಾನೆ 4 They ಜನಕ್ಕೆ picked opportunity. 3-4 people as ಅವ್ರ ಮೂವಿಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ನಮ್ ಶೋ ಇಂದಾನೆ. ಅವ್ರ ಶೋ ವಾಚ್ ಮಾಡ್ಲಿಕ್ಕೆ ಅಂತ ಬಂದಿದ್ರು ಬಿಕಾಸ್ ಅವ್ರದ್ದು ಮೂವಿದು 75 ಡೇಸ್ ಸೆಲೆಬ್ರೇಷನ್ ಮೂಲಕ. ಸೊ ಆ 75 ಡೇಸ್ ಸೆಲೆಬ್ರೇಷನ್ ಅವರು ನಮ್ ಇವೆಂಟ್ ಅಲ್ಲೇ ಮಾಡಿದ್ರು ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಅಂಡ್ ಆ ಇವೆಂಟ್ ಗೆ ಬಂದಾಗ ಅವರು 3-4 ಮಾಡೆಲ್ಸ್ ನ ನಮ್ ಇದರಿಂದಾನೇ ಸೆಲೆಕ್ಟ್ ಮಾಡಿ ಅವ್ರ ನೆಕ್ಸ್ಟ್ ಮೂವಿ ಪ್ರಾಜೆಕ್ಟ್ ಗೆ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಅದು ಯಾರು ಏನು ಅವ್ರ ಹೆಸರೆಲ್ಲ ಶಾರ್ಟ್ಲಿ ಅವರೇ ಅನೌನ್ಸ್ ಮಾಡ್ತಾರೆ ಸರ್. ಓಕೆ, ನಾನು ಇನಿಷಿಯಲಿ when I was 18 years ನಾನು ಮಾಡೆಲಿಂಗ್ ಕೆರಿಯರ್ ನ ಸ್ಟಾರ್ಟ್ ಮಾಡಿದೆ. ಸೊ ಮೈ ಫಸ್ಟ್ ಎವರ್ ಬ್ಯೂಟಿ ಪ್ಯಾಜೆಂಟ್, ನಾನು ಬ್ಯೂಟಿ ಪ್ಯಾಜೆಂಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಬ್ಯೂಟಿ ಪ್ಯಾಜೆಂಟ್ ಇಸ್ ನಥಿಂಗ್ ಬಟ್ ಕಾಂಟೆಸ್ಟ್. ಅಂದ್ರೆ ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ ಈ ತರ ಏನ್ ಕಾಂಟೆಸ್ಟ್ ನಡೆಯುತ್ತೆ ಅದಕ್ಕೆ ಬ್ಯೂಟಿ ಪ್ಯಾಜೆಂಟ್ ಅಂತ ಹೇಳ್ತಾರೆ. ಸೊ ಆ ಬ್ಯೂಟಿ ಪ್ಯಾಜೆಂಟ್ ನಾನು ಇನಿಷಿಯಲಿ when I was 18 ಸ್ಟಾರ್ಟ್ ಮಾಡಿದೆ. ಸೊ ನಾನು ಮಾಡೆಲ್ ಆಗ್ಬೇಕಂತ ಯಾವತ್ತೂ ಥಾಟ್ ಇಟ್ಕೊಂಡಿರ್ಲಿಲ್ಲ. ಜಸ್ಟ್ ಹೀಗೆ ಆರ್ಗನೈಸೇಷನ್ ಟೀಮ್ ಬಂದು ನನ್ನ ಅಪ್ರೋಚ್ ಮಾಡಿದ್ರು. ಪ್ರಾಬಬ್ಲಿ ವೈ ಶುಡಂಟ್ ಐ ಟ್ರೈ ಅಂತ ಒಂದು ಐಡಿಯಾ ಬಂತು. ಹಾಗಾಗಿ ನಾನು ಈ ಇಂಡಸ್ಟ್ರಿಗೆ ಎಂಟ್ರಿ ಆದೆ. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಆ ಶೋ ಗೆದ್ದೆ. ಅದಾದ್ಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಲಾಟ್ ಆಫ್ ಸ್ಟಾಫ್. ಅಂದ್ರೆ ತುಂಬಾ ಜನ ಬ್ರಾಂಡ್ಸ್ ಆಗಿರ್ಬೋದು, ತುಂಬಾ ಜನ ಇದಾಗಿರ್ಬೋದು, ಎಲ್ಲ ಕಡೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ವರ್ಕ್ ಫಾರ್ ಸೆವೆರಲ್ ಟಾಪ್ ಬ್ರಾಂಡ್ಸ್ ಅಂದ್ರೆ ಈಗ ಮಲಬಾರ್ ಜ್ಯುವೆಲರ್ಸ್, ಬಾದ್ಶಾಸ್ ಪ್ರೈಡ್, ಮಂಗಳೂರು ಡೈಮಂಡ್ಸ್, ಈ ತರ ಎಲ್ಲ ತುಂಬಾ ಎಲ್ಲ ಟಾಪ್ ಬ್ರಾಂಡ್ಸ್ ಗೆ ನಾನು ವರ್ಕ್ ಮಾಡಿದ್ದೀನಿ. ಐ ಹ್ಯಾವ್ ಬೀನ್ ಅ ಸಕ್ಸಸ್ಫುಲ್ ಮಾಡೆಲ್ ಸೋ ಫಾರ್. ಹಾಗೆ ನ್ಯಾಷನಲ್ ಲೆವೆಲ್ ಮತ್ತೆ ಸ್ಟೇಟ್ ಲೆವೆಲ್ ಈ ತರ ತುಂಬಾ ಕಾಂಪಿಟೇಷನಲ್ಸ್ ಕೂಡ ಗೆದ್ದಿದ್ದೀನಿ ಸರ್. ನನ್ನ ಫ್ಯಾಮಿಲಿ ಸರ್. ಇದನ್ನ ಕಂಪ್ಲೀಟ್ ವೃತ್ತಿಯಾಗೆ ತಗೊಂಡಿದ್ದೀನಿ ಸರ್. ಇದನ್ ಬಿಟ್ಟು ಪ್ರೊಫೆಷನಲಿ ಬ್ಯಾಂಕರ್ ಆಲ್ಸೋ. ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತೀನಿ ಆಸ್ ವೆಲ್ ಆಸ್ ಅನ್ ಇಂಟೀರಿಯರ್ ಡಿಸೈನರ್. ನಾನು ಫ್ರೀಲಾನ್ಸಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನಿಂಗ್ ರಿಲೇಟೆಡ್ ವರ್ಕ್ ಕೂಡ ಮಾಡ್ತೀನಿ ಆಸ್ ವೆಲ್ ಆಸ್ ಫುಲ್ ಟೈಮ್ ಮಾಡೆಲ್ ಆಲ್ಸೋ. ಇದ್ ಬಿಟ್ಟು ನಾನು ಯಾರ್ಯಾರೆಲ್ಲ ಈ ತರ ಯಂಗ್ ಮಾಡೆಲ್ಸ್ ಅಥವಾ ಹೊಸದಾಗಿ ಯಾರು ಆಪರ್ಚುನಿಟೀಸ್ ಕೇಳ್ತಿದ್ದಾರೆ ಅವ್ರಿಗೆ ಗ್ರೂಮಿಂಗ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೊಡ್ತೀನಿ. ಹೇಳಿ ಸರ್. ಮ್ಯೂಚುವಲ್ ಸರ್. ಅನೀಶ್ ಅವರು ನನಗೆ ಸಪೋರ್ಟ್ ಆಗಿದ್ದಾರೆ, ನಾನು ಅನೀಶ್ ಅವ್ರಿಗೆ ಸಪೋರ್ಟ್ ಆಗಿದ್ದೀನಿ. ಇಟ್ಸ್ ಅ ಟೀಮ್ ವರ್ಕ್. ನಾನು ಟೀಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಮಾಡೆಲಿಂಗ್ ನಲ್ಲಿ ಒಬ್ಬರಿಗೊಬ್ಬರು ಸಮಾಜವಾಗಿ ಒಂದು ವೃತ್ತಿಯಿಂದ ಬಂದಾಗ ಒಂದು ಭಿನ್ನಾಭಿಪ್ರಾಯಗಳು ಒಬ್ಬರಿಗೊಬ್ಬರು ಆ ತರ ಖಂಡಿತ ಯಾವತ್ತೂ ಆಗಿಲ್ಲ ಸರ್. ಎಲ್ಲರೂ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಇಂಡಸ್ಟ್ರಿ ಇದೊಂದು ವರ್ಡ್ ನಾನು ಖಂಡಿತ ಮೆನ್ಷನ್ ಮಾಡ್ತೀನಿ. ಮಾಡೆಲಿಂಗ್ ಇಂಡಸ್ಟ್ರಿ ಅಂತ ಅಂದಿದ ತಕ್ಷಣ ಜನಕ್ಕೆ ಬೇರೆ ರೀತಿನೇ ಥಾಟ್ ಇದೆ. ಬಿಕಾಸ್ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಐಡಿಯಾಸ್ ಇಲ್ಲ ಮಾಡೆಲಿಂಗ್ ಅಲ್ಲಿ ಏನಿದೆ ಅಂತ. ಬಿಕಾಸ್ ಯಾರೋ ಒಬ್ರು ಹೇಳಿದ ಮಾತು ಕೇಳಿ ಅದು ಗಾಳಿ ಮಾತು ಅಂತಾರಲ್ಲ, ಹಾಗಾಗಿ ಕೇಳಿ ತುಂಬಾ ಜನಕ್ಕೆ ರಾಂಗ್ ಒಪಿನಿಯನ್ ಇದೆ. ಬಟ್ ನಾನ್ ಪರ್ಸನಲಿ ಹೇಳಕ್ ಇಷ್ಟಪಡ್ತೀನಿ, ನಾನ್ ಈ 5 years ಇಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನಾನ್ ಯಾವತ್ತೂ ಆ ತರದ್ ಏನು ಫೇಸ್ ಮಾಡಿಲ್ಲ ಅಥವಾ ಆ ತರದ್ ಎಲ್ಲೂ ನಡೆಯಲ್ಲ. ತುಂಬಾ ಕಮ್ಮಿ ಮೇ ಬಿ ಆಗಿರ್ಬೋದೇನೋ, ನನಗ್ ಗೊತ್ತಿಲ್ಲ. ಬಟ್ ಆ ತರ ರಾಂಗ್ ಒಪಿನಿಯನ್ ಅಂತ ಏನಿಲ್ಲ. ಅಂಡ್ ನಮ್ಮಲ್ಲಿ ಕೂಡ ತುಂಬಾ ಚೆನ್ನಾಗಿ ಟೀಮ್ ಅಲ್ಲಿ ಕೋಆರ್ಡಿನೇಷನ್ ಇದೆ. ಅಂಡ್ ಯಾವ್ದೇ ರೀತಿ ಮನಸ್ತಾಪ ಅಥವಾ ಆ ತರದೆಲ್ಲ ಏನೋ ಆಗಿಲ್ಲ ಸರ್, ಸೋ ಫಾರ್ ಆಗಿಲ್ಲ.
ಸರ್ ಈಗ ಮಾಡ್ಲಿಂಗ್ ಅನ್ನೋದು ಇಟ್ಸ್ ಕ್ರೇಜ್ ಫಾರ್ ಎವ್ರಿಬಡಿ ಅಂತ ಹೇಳ್ತೀನಿ. ತುಂಬಾ ಜನ ಯಂಗ್ ಪೀಪಲ್ ಯಾರು ಅಪ್ಕಮಿಂಗ್ ಬರ್ತಾ ಇದಾರೆ ಎಲ್ಲರಿಗೂ ಇದೆ ಅದೊಂದು, ಎವ್ರಿಬಡಿ ವಾಂಟ್ಸ್ ನೇಮ್, ಎವ್ರಿಬಡಿ ವಾಂಟ್ಸ್ ಫೇಮ್, ಎವ್ರಿಬಡಿ ವಾಂಟ್ಸ್ ಟು ಅಚೀವ್ ಅಂತೆಲ್ಲ ಇರುತ್ತೆ. ಸೊ ಆ ತರದವ್ರಿಗೆ ಐ ಥಿಂಕ್ ಇಫ್ ದೇ ವಾಂಟ್ ಟು ಲುಕ್ ಫಾರ್ವರ್ಡ್ ಫಾರ್ ಸ್ಟಾರ್ಟ್ಅಪ್, ಈ ತರ ವಿ ವಾಂಟ್ ಇನ್ಸ್ಪೈರ್ ಪೀಪಲ್ ಫಾರ್ ಡೂಯಿಂಗ್ ಸಮಥಿಂಗ್ ಗುಡ್ ಆಸ್ ಅ ಸೊಸೈಟಿ. ವಿ ಆರ್ ಬೀಯಿಂಗ್ ಎಸ್ ಅ ಫೇಸ್ ಆಫ್ ಪಬ್ಲಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬೀಯಿಂಗ್ ಅ ಫೇಸ್ ಆಫ್ ಪಬ್ಲಿಕ್, ವಿ ವಾಂಟ್ ಕಾಂಟ್ರಿಬ್ಯೂಟ್ ಸಮಥಿಂಗ್ ಗುಡ್ ಫಾರ್ ದಿಸ್ ಸೊಸೈಟಿ. ದಟ್ ಈಸ್ ಅವರ್ ಕಾಸ್ ಅಷ್ಟೇ. Myself Kavana, nan Miss South Karnataka 2020 winner and Miss Mandya 2020 and Ilkal Saree ಗೆ brand ambassador ಆಗಿದ್ದೀನಿ, ಪ್ಲಸ್ ಎಸ್ಎನ್ ಸಿಲ್ಕ್ಸ್ ಗೆ ಬ್ರ್ಯಾಂಡ್ ಅಂಬಾಸಿಡರ್. ಫ್ರಮ್ ಲಾಸ್ಟ್ 6 months ಇಂದ ನಾನು ಕೋಆರ್ಗನೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅನೀಶ್ ಕ್ರಿಯೇಷನ್ಸ್ ಅಲ್ಲಿ. ಇಟ್ಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದು ಮಾಡಲಿಂಗ್ ಏಜೆನ್ಸಿಲಿ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ ದಟ್ ಆಪರ್ಚುನಿಟಿ ನಂಗೆ ಸಿಕ್ಕಿದೆ ಅನೀಶ್ ಕ್ರಿಯೇಷನ್ಸ್ ಇಂದ. ಇಸ್ ಲೈಕ್ ಹೆಂಗೆ ಅಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋ ತರ ನನ್ಗೆ ಫಸ್ಟ್ ಅವರೇ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಲೈಕ್ ನೆಕ್ಸ್ಟು ಅವನ ಜೊತೆ ವರ್ಕ್ ಮಾಡಕ್ ನಾನು ತುಂಬಾ ಇಷ್ಟಪಡ್ತೀನಿ. ಕಂಟಿನ್ಯೂಸ್ ಆಗಿ ನನಗೆ ಯಾವುದೇ ಬ್ರೇಕ್ ಬೇಡ. ಲೈಕ್ ಆ ಟೀಮಲ್ಲೇ ನಾನು ಇರೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಪ್ಲಸ್ ನೆಕ್ಸ್ಟ್ ಅಪ್ಕಮಿಂಗ್ ಶೋ ಅಲ್ಲಿ ಟ್ರಾನ್ಸ್ಜೆಂಡರ್ನ ಕೂಡ ನಾವು ಅವ್ರಿಗೂ ಚಾನ್ಸ್ ಕೊಡ್ತಾ ಇದೀವಿ. ಬಿಕಾಸ್ ಎಲ್ಲೂ ನೀವು ನೋಡಿರೋ ಹಾಗೆ ಅವ್ರದ್ದೆಲ್ಲ ಯಾರಿಗೂ ಚಾನ್ಸ್ ಕೊಡಲ್ಲ. ಪ್ಲಸ್ ಅವರು ಒಂದು ಸ್ವಲ್ಪ ಆಪರ್ಚುನಿಟೀಸ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ದು ಟೀಮ್ ವರ್ಕ್ ಅಲ್ಲಿ ವಿ ಆರ್ ಪ್ಲಾನಿಂಗ್ ನೆಕ್ಸ್ಟ್ ಅವರು ಬರ್ಲಿ ಅಂತ. ಸೊ ತುಂಬಾ ಹ್ಯಾಪಿ ಇದೆ ನನಗೆ ಈ ಟೀಮಲ್ಲಿ ವರ್ಕ್ ಮಾಡಕ್ಕೆ. ಬಿಕಾಸ್ ನಾವೆಲ್ಲರೂ ಲೈಕ್ ಗುಡ್ ಫ್ಯಾಮಿಲಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತೀವಿ. ಬೇರೆ ಚಾನ್ಸಸ್ ನಮಗೆ ಸಿಗ್ಬೇಕಂದ್ರೂ ನಾನು ಇವಾಗ ಪೇಡ್ ಶೂಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ತುಂಬಾ ಪೇಡ್ ಶೂಟ್ಸ್ ಬರುತ್ತೆ. ಆ ಥರ ನನ್ಗೇನೇ ಸಪೋರ್ಟ್ ಬೇಕು ಅಂದ್ರು ಆಸ್ ಬ್ರದರ್ ಆಗಿ ಇಲ್ಲಿ ಸಪೋರ್ಟ್ ಮೀ ಎವ್ರಿಥಿಂಗ್. ಆ ಥರ ತುಂಬಾ ಖುಷಿ ಪಡ್ತೀನಿ. ತುಂಬಾ ಹೆಮ್ಮೆ ಇದೆ ನನಗೆ ಅವ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ. ಆಸ್ ನೆಕ್ಸ್ಟ್ ಇನ್ನೊಂದು ಪ್ರೊಡಕ್ಷನ್ ಬರ್ತಿದೆ, GC ಪ್ರೊಡಕ್ಷನ್ಸ್, ಗೋವರ್ಧನ್ ಮಾಡ್ತಾ ಇರೋದು. ಅವನು ನನ್ನ ಬ್ರದರ್ ಇದ್ದಂಗೆ. ಸೊ ಅವನ ಟೀಮಲ್ಲೂ ನಾನು ವರ್ಕ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನನ್ನ ಹೆಸರು ಗುಣೇಶ್ ಅಂತ. ನಾನು ಇವ್ರು ಅನೀಶ್ ಕ್ರಿಯೇಷನ್ಸ್ ಅಲ್ಲೇ ಈ ಸಲ ಶೋ ಮಾಡಿ ವಿನ್ ಆಗಿದ್ದೀನಿ. ಐ ಮೀನ್ ಸೆಕೆಂಡ್ ರನ್ನರ್ ಅಪ್ ಮತ್ತೆ ಬೆಸ್ಟ್ ರನ್ವೇ ಮಾಡೆಲ್ ಆಗಿ ವರ್ಕ್ ಮಾಡಿದ್ದೀನಿ. ಮತ್ತೆ ಇದಕ್ಕಿಂತ ಮುಂಚೆ ಒಂದು ಶೋ ಅಟೆಂಡ್ ಮಾಡಿದ್ದೆ. ಅದರಲ್ಲಿ ಸ್ಟೈಲಿಶ್ ಐಕಾನ್ ಅಂತ ಒಂದು ಟೈಟಲ್ ಸಿಕ್ಕಿದೆ. ಅಂಡ್ ದಿಸ್ ಈಸ್ ಮೈ ಸೆಕೆಂಡ್ ಶೋ ಆಕ್ಚುಲಿ. ಬಟ್ ಬೇರೆ ಶೋಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಟ್ ಅದರಲ್ಲೆಲ್ಲ ವಿನ್ ಆಗಿಲ್ಲ. ಬಟ್ ನ್ಯಾಷನಲ್ ಶೋಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಅನೀಶ್ ಕ್ರಿಯೇಷನ್ಸ್ ಅಲ್ಲಿ ಈಗ ನೆಕ್ಸ್ಟ್ ಮೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಮಾಡೆಲ್ ಅಂಡ್ ಆಕ್ಟರ್ ಆಗ್ಬೇಕು ಅಂತ ಇದ್ದೀನಿ. ಅದಕ್ಕೆ ಎಫರ್ಟ್ ಆಗ್ತಾ ಇದ್ದೀನಿ. ಅವರು ಬರೋದ್ರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲ, ನಮ್ದೇ ಒಂದು ಫ್ರೆಂಡ್ ಗ್ರೂಪ್ಸ್ ಇದೆ. ಸೊ ನಾವು ಅದರಲ್ಲೇ ಶಾರ್ಟ್ ಒಟ್ಟಿಗೆ ಜೊತೆಲಿ ಆಕ್ಟ್ ಮಾಡಿದ್ವಿ. Myself Vaishal. I am the senior designer and stylist for Masti, also working as a faculty in Surana College, Surana Institute of Fashion Technology. Also worked with Bollywood Akshay Kumar as a stylist for him. Also worked as stylist in sandalwood industry also. I'm also an associate partner for Anish Creations for the upcoming show, that is Classy Icons of South India 2021, where we usually do a lot of different types of pageants, but this is something unique. We are giving first time we are giving opportunities for transgender. Main reason why we are giving this opportunity is ತುಂಬಾ ಮನೆಯಲ್ಲಿ ಹುಡುಗಿರ್ನ ಹೆಂಗ್ ಮರ್ಯಾದೆ ಕೊಡೋದು ಹೇಳ್ಕೊಡ್ತಾರೆ, ಹುಡುಗರನ್ನ ಹೆಂಗ್ ಮರ್ಯಾದೆ ಕೊಡೋದು ಹೇಳ್ಕೊಡ್ತಾರೆ. But usually don't teach how to respect everyone. So through this show, what I want to tell is we have to respect transgenders. People tell, most of the motivational speakers come and tell, teach your kids how to respect women, teach your kids how to respect men. But I've never seen people telling, respect transgender people. They also live in the society, they also have talent, they also deserve the society. Most of them don't give opportunities to them. So this is the first time we are giving opportunities to them. So yeah, make sure people use this platform in the best way. That is what I want to tell. ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಇಟ್ಕೊಂಡಿದ್ದೇವೆ? ಓಕೆ, ಫಸ್ಟ್ ಥಿಂಗ್ ಏನಂದ್ರೆ ಆಸ್ ನೀವ್ ಹೇಳ್ದಂಗೆ ಪಾಸಿಟಿವ್ ಅಂಡ್ ನೆಗೆಟಿವ್ ಇಸ್ ಬೋತ್ ಅ ಪಾರ್ಟ್ ಆಫ್ ಲೈಫ್. ನನ್ನ ಪ್ರಕಾರ until and unless you study the book you don't know the what content is.
ಸೊ ಪುಸ್ತಕ ಓದ್ದೇನೆ ಒಳಗೇನಿದೆ ಅಂತ ನಮಗ್ ಗೊತ್ತಾಗಲ್ಲ. ಸೊ ಪಾಸಿಟಿವಿಟಿ ಅಂದ್ರೆ ಬುಕ್ ಅನ್ನೋದು ನಮಗ್ ಗೊತ್ತು, ಅದು ಪಾಸಿಟಿವಿಟಿ. ಒಳಗೆ ಅಂದ್ರೆ ನೆಗೆಟಿವಿಟಿ, ಮಾಡೆಲಿಂಗ್ ಅನ್ನೋದು ನೆಗೆಟಿವಿಟಿ ಬುಕ್ ಅಂತ ಜನ ಅನ್ಕೊಂಡಿದ್ದಾರೆ. ಬಟ್ ಒಳಗೆ ಓಪನ್ ಮಾಡಿ ಪುಸ್ತಕದಲ್ಲಿ ಇರೋ ಏನ್ ಬರ್ದಿದ್ದಾರೆ ಅದನ್ನ ಓದಿದ್ರೇನೆ ಅವ್ರಿಗೆ ಅರ್ಥ ಆಗೋದು ಅದ್ರಲ್ಲಿ ಕೂಡ ಎಷ್ಟು ಪಾಸಿಟಿವಿಟಿ ಇದೆ ಅಂತ. ಸೊ ಹಂಗಾಗಿ ಬಿಫೋರ್ ವಿ ಜಡ್ಜ್, ನಾನ್ ಹೇಳೋದಷ್ಟೇ, ಯಾರೇ ಏನೇ ಹೇಳಿದ್ರು ಸರ್, ವಿ ಡೋಂಟ್ ವರಿ ಅಬೌಟ್ ದಟ್. ಬಿಕಾಸ್ ಕೆಲವೊಬ್ರು ಏನೋ ಒನ್ಸ್ ಯು ಬಿಕಮ್ ಫೇಮಸ್, ನೀವೊಂದು ನೇಮ್, ಅದು ನೀವ್ ಏನ್ ಮಾಡ್ತಿದ್ದೀರಾ ಅಂತ ಜನಕ್ಕೆ ಗೊತ್ತಾದ್ಮೇಲೆ ದೇ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್. ಗೊತ್ತಾಗಿಲ್ಲ ಅಂದ್ರೆ ಅಷ್ಟೇ ಅವ್ರು ನಮ್ಮನ್ನ ಡಿಗ್ರೇಡ್. ಸೊ ಆ ತರ ಇರೋ ಟೈಮ್ ಅಲ್ಲಿ ಐ ವುಡ್ ಜಸ್ಟ್ ಆಸ್ಕ್, ನಮಗೆ ನಾವ್ ಏನ್ ಮಾಡ್ತಿದೀವಿ ಅಂತ ಗೊತ್ತಿದ್ರೆ, ನಾವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದ್ರೆ, ನಾವು ಬೇರೆಯವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಸೊ ನಮ್ಮ ಮೈಂಡ್ ಸೆಟ್ ನಾವ್ ಯಾವಾಗ್ಲೂ ಹಂಗೆ ಇಟ್ಕೊಂಡಿರ್ತೀವಿ. ಬೀಯಿಂಗ್ ಅ ಮಾಡೆಲ್, ಡೋಂಟ್ ವರಿ. ಇಫ್ ಯು ನೋ ಯು ವಾಂಟ್ ಬಿ ಅ ಮಾಡೆಲ್, ಯು ನೋ ವಾಟ್ ಯೋರ್ ಪಾತ್ ಇಸ್, ಯು ನೋ ವಾಟ್ ಯೋರ್ ಗೋಲ್ ಇಸ್, ಜಸ್ಟ್ ಫೋಕಸ್ ಆನ್ ದಟ್ ಅಂಡ್ ಡು ನಾಟ್ ಗಿವ್ ಯೋರ್ ಇಯರ್ಸ್ ಫಾರ್ ಎನಿ ನೆಗೆಟಿವಿಟಿ. My name is Likita. My age is 16 and now model ಆಗಿ ಲೈಕ್ ಎಂಟರ್ ಆದೆ, ಲೈಕ್ ಬಂತ ಮಾಡೆಲ್ ಆದೆ. ಸಾರಿ, ಮಾಡೆಲಿಂಗ್ ನನ್ನ ಗೋಲ್ ಆಗಿತ್ತು. ಸೊ ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ಅನೀಶ್ ಕ್ರಿಯೇಷನ್ಸ್ ಅಂತ. ಅಂಡ್ ನಾನು ಇಯರ್ ಫಸ್ಟ್ ರನ್ನರ್ ಅಪ್ ಆಗಿ ಸ್ಯಾಂಡಲ್ವುಡ್ ವಿನ್ ಆಗಿದ್ದೀನಿ 18 ಕ್ಯಾಟಗರಿ. My name is Grashri. My age is 11 years. I'm studying in 6th standard. Thank you for Anish Creation for give this great opportunity for me. ನಾನು ಓದ್ ಶೋ ಅಲ್ಲಿ ನನಗೆ ಶೋ ಅಲ್ಲಿ ವಿನ್ ಆಗ್ಬೇಕಾಗಿತ್ತು, ಆದ್ರೆ ಕೊಡ್ಲಿಲ್ಲ. ಈ ಸಲ ನಾನು ವಿನ್ ಆಗಿದ್ದೀನಿ, ಅದಕ್ಕೆ ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು. ಮೈ ನೇಮ್ ಇಸ್ ದಿವ್ಯಶ್ರೀ ಕೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀನಿ. ಸ್ಟೇಟ್ ಲೆವೆಲ್ ಟೀಮ್ ವಿನ್ನರ್ ಆಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಅನೀಶ್ ಕ್ರಿಯೇಷನ್ ಟು ಗಿವ್ ಸಚ್ ಅ ನೈಸ್ ಆಪರ್ಚುನಿಟಿ. ದಿಸ್ ಇಸ್ ವೆರಿ ನೈಸ್ ಪ್ಲಾಟ್ಫಾರ್ಮ್. ಎಲ್ಲರೂ ಚಾನ್ಸ್ ಚೆನ್ನಾಗಿ ಕೊಡ್ತಿದ್ದಾರೆ. ಇಫ್ ಯು ಗಿವ್ ಯುವರ್ ಬೆಸ್ಟ್, ಯು ವಿಲ್ ಗೆಟ್ ಮೋರ್ ಚಾನ್ಸಸ್ ಇನ್ ಫರ್ದರ್ ಶೋಸ್ ಆಲ್ಸೋ. ಇನ್ನ ಮಾಡೆಲಿಂಗ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ಸ್ ಇದೆ, ಅದ್ರಲ್ಲಿ ಹೋಗ್ಬಿಟ್ಟು ಟೇಕ್ ಪಾರ್ಟ್ ಮಾಡ್ಬಿಟ್ಟು ಪಾರ್ಟಿಸಿಪೇಟ್ ಮಾಡೋಣ ಅಂತ ಪ್ಲಾನ್. Models, no, this is my first show, first fresher ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಬೇರೆ ಕಡೆಯಿಂದ ಸೊ ಇಲ್ಲ ಯಾವುದು. ಆಫ್ಟರ್ ವಿನ್ನರ್ 2 shows ಅಲ್ಲಿ ಕರೆದ್ರು, ನೋಡ್ಬೇಕು ಸರ್ ಹೋಗ್ಬೇಕಾಗತ್ತಾ. ನನಗೆ ಈ ಫಿಲಮ್ ಅಲ್ಲಿ ಈ ತರ ಮಾಡ್ಲಿಂಗ್ ಅಲ್ಲಿ ಮಾಡಕ್ ತುಂಬಾ ಇಷ್ಟ. ಫಿಲಮ್ ಅಲ್ಲಿ ಒಂದು ಮನೆ ಮಾರಾಟಕ್ಕಿದೆ ಅಂತ ಒಂದು ಫಿಲಮ್ ಇತ್ತು, ಅದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಡ್ಯಾನ್ಸ್ಗೆ. ನಂಗೆ ಓದಕ್ಕೂ ತುಂಬಾ ಇಷ್ಟ, ಇದು ಸೈಡಿಗಷ್ಟೇ. ಏನ್ ಪ್ರಶ್ನೆ? ಫ್ಯೂಚರಲ್ಲಿ ಮಾಡೆಲ್ ಕಮ್ ಇಂಜಿನಿಯರ್ ಆಗ್ಬೇಕು. ಇಂಜಿನಿಯರ್ ಮತ್ತೆ ಮಾಡೆಲ್ ಆಗ್ಬೇಕಂತ. ಸ್ಟಡೀಸ್ ವಿತ್ ಸ್ಟಡೀಸ್ ಅಂಡ್ ಮಾಡೆಲಿಂಗ್ ಮಾಡೋಣ. 6th ಮಾರ್ನಿಂಗ್ ನಂಗೆ ನಮ್ಮ ಅಕ್ಕನೇ ನನಗೆ ಇದಕ್ಕೆಲ್ಲ ತುಂಬಾ ಇಂಪ್ರೆಸ್ ಮಾಡಿತ್ತು. ಎಲ್ಲ ವೀಕ್ಷಕರಿಗೂ ಮತ್ತೆ ಬಂದಿರೋರಿಗೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಇಲ್ಲಿ ಸೇರಿರೋ ಮೂಮೆಂಟ್ ಎಲ್ರಿಗೂ ಗೊತ್ತಿರೋದ್ರಿಂದ ಆಗ್ಲೇ ಇಂಟ್ರಡಕ್ಷನ್ ಬಗ್ಗೆ ಆಗಿದೆ. ನಾವು ಇಲ್ಲಿ 3 ಜನ ಸೇರಿರೋ ವಿಷಯ ಏನಂತಂದ್ರೆ, ಆಸ್ ಅ ವಿನ್ನರ್ ನಾವು 3 ಜನ ಸೇರಿದ್ದೀನಿ. ನನ್ನ ಹೆಸರು ಪ್ರಸಾದ್, ಬೇಸಿಕ್ಲಿ ಬ್ಯಾಂಗ್ಳೂರಿಯನ್, ಐ ವುಡ್ ಸೇ ಟಿಪಿಕಲಿ ಕನ್ನಡಿಗ. ಗೆದ್ದಿರೋದು ಇದೇ ಫಸ್ಟ್ ಶೋ. ಇನ್ಫ್ಯಾಕ್ಟ್ ಇದೇ ನನ್ನ ಫಸ್ಟ್ ಶೋ. ಆಸ್ ಸ್ಟೇಜ್ ಹತ್ತಿರ ರ್ಯಾಂಪ್ ವಾಕ್ ಮಾಡಿರೋದು ಅಂದ್ರೆ ಇದೇ ಫಸ್ಟ್ ಶೋ. ಹ್ಯಾಪಿ ಟು ಸೇ ದಿಸ್. ಅನೀಸ್ ಕ್ರಿಯೇಷನ್ಗೆ ತುಂಬಾ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ, ಅವ್ರಿಗೆ ಮತ್ತೆ ಟೀಮ್ ಎಲ್ರಿಗೂ. ಫಸ್ಟ್ ಶೋ ಅಲ್ಲಿ ಫಸ್ಟ್ ಮೂಮೆಂಟ್ ಅಲ್ಲಿ ಗೆದ್ದಿದ್ದೀನಿ. ಇಫ್ ಐ ಟಾಕ್ ಅಬೌಟ್ ಮೈ ಸೆಲ್ಫ್, ನನ್ನ ಹೆಸರು ಪ್ರಸಾದ್ ಅಂತ ಹೇಳ್ದಂಗೆ ಬೇಸಿಕಲಿ ಬ್ಯಾಂಗ್ಳೂರಿಯನ್. ಮತ್ತೆ ನಾನು ಬೇಸಿಗೆ ಫಿನಾನ್ಷಿಯಲಿ ವರ್ಕ್ ಮಾಡ್ತಾರೆ, ಒಂದು NBFC ಕೆಲಸ ಮಾಡ್ತಾ ಇದ್ದೀನಿ. ಎಜುಕೇಶನ್ ಇಫ್ ಐ ಟಾಕ್ ಅಬೌಟ್, ಬೇಸಿಕಲಿ ಇಂಜಿನಿಯರ್, MBA ಫಿನಾನ್ಸ್ ಮಾಡಿ ಈಗ NBFC ಕೆಲಸ ಮಾಡ್ತಾ ಇದ್ದೀನಿ. ದಟ್ಸ್ ಆಲ್ ಅಬೌಟ್ ಮೈ ವಿನ್ನಿಂಗ್ ಸ್ಟೈಲ್ ಆಫ್ ಟಾಪ್ ಅಪ್. ಸರ್, ಐ ವುಡ್ ಸೇ ಅನ್ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟೇಷನ್ ಇಲ್ಲದೆ ರೀತಿ ಅನೀಶ್ ಅವ್ರ ಭೇಟಿ ಆದ್ಮೇಲೆ ಅನೀಶ್ ಅವರು ತಿಳಿಸಿದ್ರು, ಪ್ರಸಾದ್, ಐ ಥಿಂಕ್ ಯು ಶುಡ್ ಟೇಕ್ ಅ ಪಾರ್ಟ್ ಇನ್ ದಿಸ್ ಶೋ. ಯು ಹ್ಯಾವ್ ಅ ಗುಡ್ ಪರ್ಸನಾಲಿಟಿ ಬೇಸ್ಡ್ ಆನ್ ದಟ್ ಪ್ರಾಬ್ಲಿ ವಿ ಜಡ್ಜ್ ಅಕ್ರಾಸ್.
ಅವ್ರ ವರ್ಡ್ಸ್ ಥ್ರೂ ನಾನು ಬಂದೆ. ಅದಾದ್ಮೇಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆದ್ದಿರೋದು ಹೇಳಿದ್ರೆ ಇಟ್ ವಾಸ್ ನಾಟ್ ಪ್ರೀ ಪ್ಲಾನ್ಡ್, ಐ ವುಡ್ ಸೇ. ಪ್ಲಾನ್ ಇಟ್ಕೊಂಡು ಏನು ಬಂದಿದ್ದಿಲ್ಲ, ಪ್ಲಾನ್ ಇಟ್ಕೊಳ್ದೇ ರೀತಿ ಬಂದೆ, ದೇವ್ರ ದಯಿಂದ ಗೆದ್ದಿರೋದು ಅಂತ ಹೇಳ್ಬೋದು. ಈಗ ಫ್ಯೂಚರ್ ಏನ್ ಮಾಡೋದು ಮಾಡ್ತೀರಾ? ಹಂಗೆ ಗೋ ವಿತ್ ಫ್ಲೋ ಅಂತ ಹೇಳ್ತಾರಲ್ಲ, ಆ ಥರ ಮಾಡಬೇಕು ಅನ್ಕೊಂಡಿದ್ದೀನಿ. ಸದ್ಯಕ್ಕೇನು ಪ್ಲಾನಿಂಗ್ಸ್ ಇಲ್ಲ. ಅನೀಶ್ ಬ್ಯಾನರ್ಸ್ ಅಲ್ಲಿ ತುಂಬಾ ಪೊಸಿಷನ್ ಆಫರ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು 2-3 ಪ್ರೊಡಕ್ಷನ್ಸ್ಗಳಿದೆ. ಅವ್ರ ಅಂಡರ್ಲಿ ತುಂಬಾ ಆಫರ್ಸ್ಗಳಂತೂ ಬರ್ತಿದೆ. ಸದ್ಯಕ್ಕೆ ಮಾಡ್ಲಿಂಗ್ ಅನ್ಕೊಂಡಿದ್ದೀನಿ. ಇದು ಬಿಟ್ಟು ಇನ್ಯಾವುದು ಪ್ಲಾನ್ ಮಾಡಿಲ್ಲ. ನೋಡೋಣ ಇನ್ನೂ ಯಾವ್ದು ಆಫರ್ಸ್ ಬರುತ್ತೆ ಅದ್ರ ಪ್ರಕಾರ ಮಾಡ್ತಾರೆ. ಸೊ ಐ ವುಡ್ ಸೇ ಅ ಪ್ರೌಡ್ ಮೂಮೆಂಟ್. ಹ್ಯಾಪಿ ಮೂಮೆಂಟ್ನ ಹೇಳೋದಕ್ಕಿಂತ ಫೀಲ್ ಮಾಡೋದ್ರಲ್ಲಿ ತುಂಬ ಖುಷಿ ಆಗುತ್ತೆ. ಐ ವುಡ್ ಸೇ ಥ್ಯಾಂಕ್ ಯು ಸರ್. ಹಾಯ್, ನನ್ನ ಹೆಸರು ಖುಷಿ ಅಂತ. ಆ್ಯಕ್ಚುಲಿ ನಾನು ಫಿಟ್ನೆಸ್ ಬಾಡಿ ಬಿಲ್ಡರ್ ಆ್ಯಂಡ್ ಕಮ್ ಮಾಡೆಲ್ ಆ್ಯಂಡ್ ನಾನು ಫಿಟ್ನೆಸ್ ಟ್ರೈನರ್ ಆಲ್ಸೋ. ಸೊ ನನಗೆ 2018 ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು. ನಾನು ಫಿಟ್ನೆಸ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿಬಿಟ್ಟು ವಿನ್ನಿಂಗ್ ಕೂಡ ತಗೊಂಡಿದ್ದೀನಿ. ಇನ್ನು ನಾನು ಹೆಚ್ಚಿಂದ ಇದ್ರಲ್ಲಿ ಹೋಗ್ಬೇಕು ಅಂತ. ಇದು ನಂದು ಆಕ್ಚುಲಿ ಸ್ಕೂಲ್ ಡೇಸ್ ಅಲ್ಲಿ ಇಂದನೂ ಮಾಡೆಲ್ ಆಗ್ಬೇಕು ಅನ್ನೋದು ನನ್ನ ಡ್ರೀಮ್ ಇತ್ತು ಅಂಡ್ ಮಮ್ಮಿ ಡ್ರೀಮ್ ಆಲ್ಸೋ. ನಾನು ಫಸ್ಟ್ ಟೈಮ್ ಕ್ರೌನಿಂಗ್ ವಿನ್ನಿಂಗ್ ಆದಾಗ ನನಗೆ ಪ್ರೌಡ್ ಫೀಲ್ ಆಯ್ತು. ಆಕ್ಚುಲಿ ಇದು ಕ್ರೌನ್ ಬಂದು ನಮ್ಮ ಅಮ್ಮನ್ಗೆ ನಾನು ಹಾಕಿರೋದು. ಆ ಮೂಮೆಂಟ್ ನನಗೆ ಇದ್ ಮಾಡ್ಕೊಳಕ್ ಆಗಲ್ಲ. ಅಂಡ್ ಥ್ಯಾಂಕ್ಸ್ ಟು ಅನೀಶ್ ಕ್ರಿಯೇಷನ್ ಅಂಡ್ ಅನೀಶ್ ಬ್ರದರ್. ಅವರು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಂಡ್ ನನಗೆ ವಿನ್ನಿಂಗ್ ಆಗ್ತೀನಿ ಅಂತ ನನ್ ಸೆಲ್ಫ್ ಕಾನ್ಫಿಡೆಂಟ್ ಇತ್ತು. ಸೊ ನಂದು ಇದರಲ್ಲಿ ನಾನು ವಿನ್ನಿಂಗ್ ಆಗಿದ್ದೀನಿ. ಅಂಡ್ ಬೇಸಿಕ್ಲಿ ಮಾಡೆಲ್ಸ್ ಗಳಿಗೆ ಹೇಳ್ಬೇಕು ಅಂದ್ರೆ ಅಪ್ಕಮಿಂಗ್ ಮಾಡೆಲ್ಸ್ ಈ ಅನೀಶ್ ಕ್ರಿಯೇಷನ್ ತುಂಬಾ ಹೆಲ್ಪ್ಫುಲ್ ಇದೆ. ಹೇಳ್ಬೇಕು ಅಂದ್ರೆ ಮಾಡೆಲ್ಸ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ. ಇವಾಗ ನಾವು ವಿನ್ನಿಂಗ್ ಆದ್ಮೇಲೆ ನಮ್ಗೆ ಶೂಟ್ಸ್ ಆಗಿರ್ಬೋದು, ಆಡ್ ಶೂಟ್ ಆಗಿರ್ಬೋದು, ಅಂಡ್ ಆಲ್ಬಮ್ ಸಾಂಗ್ ಆಗಿರ್ಬೋದು, ಆಕ್ಟಿಂಗ್ ಕ್ಲಾಸಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಎಲ್ಲ ತರಾನು ಆಫರ್ಸ್ ಬರ್ತಾ ಇದೆ ಇವಾಗ. ಸೊ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಶೋರ್, ಆಕ್ಚುಲಿ ಎರಡು ಮಾಡೋದ್ರಲ್ಲಿ ತುಂಬಾ ಯೂಸ್ಫುಲ್ ಇದೆ. ಇವಾಗ ಮಾಡೆಲ್ಸ್ ಅಂದ್ರೆ ಆಲ್ಮೋಸ್ಟ್ ಜಿಮ್ಮಿಗೆ ಹೋಗ್ತಾರೆ, ವರ್ಕೌಟ್ ಕೂಡ ಮಾಡ್ತಾರೆ. ಓಕೆ ಇವಾಗ ನನ್ನ ಬಾಡಿ ಇಷ್ಟು ಫಿಟ್ ಆಗಿದೆ, ಓಕೆ ಫೈನ್ ಅಂತ ಅಷ್ಟಕ್ಕಷ್ಟೇ ಹೋಗ್ಬಿಡ್ತಾರೆ. ಎಲ್ಲ 1 ಡೇ ಹೋಗೋದು, ಲೈಕ್ 1 ವೀಕ್ ಬಿಡೋದು, ಈ ತರ ಎಲ್ಲ ಅವ್ರಿಗೆ ಶೂಟ್ ಇದ್ದಾಗ ಹೋಗ್ತಾರೆ, ಬರ್ತಾರೆ, ಇಲ್ದೇ ಇದ್ದಾಗ ಎಲ್ಲ ಮಾಡ್ತಾರೆ. ಬಟ್ ಹೆಲ್ತಿಗೆ ಬೇಕಾಗಿರೋದು ಮೇನ್ ಯೋಗ, ಫಿಟ್ನೆಸ್, ಫುಡ್, ಇದೆಲ್ಲ ಬೇಕೇ ಬೇಕು. ಆಬ್ವಿಯಸ್ಲಿ ಡಯಟ್ ಮಾಡ್ಲೇಬೇಕು. ಇವಾಗ ನಾವು ಫಿಟ್ ಅಂಡ್ ಫೈನ್ ಆಗಿರ್ಬೇಕು. ಒಂದ್ ಮಾಡೆಲ್ಗೆ ಒಂದ್ ಸ್ಟ್ರಕ್ಚರ್ ಆಗಿರ್ಬೋದು ಅಂಡ್ ಅವ್ರದ್ದು ಫಿಸಿಕ್ ಆಗಿರ್ಬೋದು, ಎಲ್ಲ ತರಾನು ಬೇಕು ಅಂದ್ರೆ ಡಯಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವರ್ಕೌಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದ್ ಮಾಡೆಲ್ ಆಬ್ವಿಯಸ್ಲಿ ಅವ್ರ ಆಟಿಟ್ಯೂಡ್ ಆಗಿರ್ಬೋದು ಅಂಡ್ ಅವ್ರ ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಅವ್ರ ಫಿಟ್ನೆಸ್ ಆಗಿರ್ಬೋದು, ಇದೆಲ್ಲಾನು ಬರುತ್ತೆ ಮಾಡಲಿಂಗ್ ಫೀಲ್ಡ್ ಅಲ್ಲಿ. ಅಂಡ್ ಕಲರ್, ಹೈಟ್, ವೇಟ್ ಇದು ಯಾವ್ದು ಬರಲ್ಲ. ಆಕ್ಚುಲಿ ಇತ್ತು, ಇವಾಗ್ಲೂ ಇದೆ. ಇಷ್ಟೇ ಹೈಟ್ ಇರ್ಬೇಕು, ಇಷ್ಟೇ ಇದಿರ್ಬೇಕು, ಇಷ್ಟೇ ಫಿಸಿಕ್ ಮೇಂಟೈನ್ ಇರ್ಬೇಕು, 0 ಫಿಗರ್ ಇರ್ಬೇಕು ಅಂತ. ಬಟ್ ಇದು ಅದೆಲ್ಲ ಇವಾಗ ಇಲ್ಲ. ಆಲ್ಮೋಸ್ಟ್ ಇವಾಗ ಯಾರು ತಗೋತಾ ಇಲ್ಲ. ನನ್ನ ಪ್ರಕಾರ ಇದ್ರೆ ಅಂತಲ್ಲ, ಇಲ್ಲ ಅಂದ್ರೂ ಮಾಡ್ಬೋದು ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಿಕಾ ಅಂತ ಹೇಳ್ಬಿಟ್ಟು ಮಿಸ್ಸಸ್ ಕ್ಯಾಟಗರಿಲಿ ವಿನ್ನರ್ ಆಗಿದ್ದೀನಿ. ಸೊ ಬೇಸಿಕಲಿ ಬಂದ್ಬಿಟ್ಟು ನಾನು ಡ್ಯಾನ್ಸರ್, ಫಸ್ಟ್ ಇಂಡಸ್ಟ್ರಿಲಿ ಡ್ಯಾನ್ಸರ್ ಆಗಿದ್ದೆ. ಸೊ ಅದಾದ್ಮೇಲೆ ಕೊರಿಯೋಗ್ರಾಫರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಹರ್ಷ ಅವ್ರ ಹತ್ರ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಬಟ್ ಈಗ ನಾನು ವರ್ಕಿಂಗ್ ಅಲ್ಲಿದ್ದೀನಿ. ಸಿಂಗಾಪುರಲ್ಲಿ ಹಯಾತ್ ಕಾರ್ಗೋ ಅಲ್ಲಿ ವರ್ಕಿಂಗ್ ಅಲ್ಲಿದ್ದೀನಿ. ಅಲ್ಲಿಂದ ಬಟ್ 1 ಇಯರ್ ಒಂದ್ಸಲ ನಾನು ಇಂಡಿಯಾಗೆ ಬರ್ತೀನಿ, ಬ್ಯಾಂಗ್ಳೂರ್. ನನ್ನ ನೇಟಿವ್ ಬಂದು ಬ್ಯಾಂಗ್ಳೂರಲ್ಲಿ. ಸೊ 1 ಇಯರ್ ಒಂದ್ಸಲ ಬಂದಾಗ ಇಲ್ಲಿ ಏನಾದ್ರು ಮಾಡಿ ನಾನು ಇಲ್ಲಿಂದ ಏನಾದ್ರು ಅಚೀವ್ ಮಾಡ್ಕೊಂಡು ಸಿಂಗಾಪುರಿಗೆ ಹೋಗ್ಬೇಕು ಅನ್ನೋದು ನನ್ನ ಡ್ರೀಮ್. ಸೊ ಈ ವರ್ಷ ಬಂದೆ. ಸೊ ಇದಕ್ಕಿಂತ ಮುಂಚೆ ಒಂದ್ ಶೋ ಮಾಡಿದೆ. ಸೊ ಅದ್ರಲ್ಲಿ 3rd ರನ್ನರ್ ಅಪ್ ಆದೆ. ಸೊ ಅವಾಗ ನನ್ಗನ್ಸು ನಾನು ವಿನ್ನರ್ ಆಗ್ಲೇಬೇಕು, ನನ್ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಸೊ ಅವಾಗ ಅನೀಶ್ ಅವ್ರು ಸಿಕ್ಕಿದ್ರು ನನ್ಗೆ, ನನ್ನ ಫ್ರೆಂಡ್ ಕಡೆಯಿಂದ. ಸೊ ಇಲ್ಲಿ ವಿನ್ ಆಗಿದ್ದೀನಿ. ಸೊ ಇದ್ರಿಂದ ನನ್ಗೆ ಆಪರ್ಚುನಿಟಿ ತುಂಬಾ ಬಂದಿದೆ. ಆಲ್ರೆಡಿ ನನ್ ಪೋರ್ಟ್ಫೋಲಿಯೋಸ್ ಬಂದಿದೆ, ನಾರ್ಮಲ್ ಶೂಟ್ಸ್ ಬಂದಿದೆ. ಆದ್ಮೇಲೆ ಈಗ ಒಂದು ತಮಿಳ್ ಸೀರಿಯಲ್ ಒಂದು ಸಿಕ್ಕಿದೆ ನಂಗೆ, ರಾಧಿಕಾ ಮೇಡಮ್ ಕಡೆಯಿಂದ. ವಿಲ್ಲನ್ ಕ್ಯಾರೆಕ್ಟರ್ ಸಿಗಿದೆ, ನಾಯಕಿ ಸೀರಿಯಲ್ ಅಂತ. ಇದರಲ್ಲಿ ಬಂದು ಮುಂಚೆ ರಮ್ಯಾ ಮಾಡ್ತಿದ್ರು, ಕೋಳಿ ರಮ್ಯಾ ಅವ್ರು ಮಾಡ್ತಿದ್ರು ಸೀರಿಯಲ್ ಅಲ್ಲಿ. ಸೊ ಇವಾಗ ಅದು ನನಗೆ ಸಿಕ್ಕಿದೆ. ಥ್ಯಾಂಕ್ ಯು ಹೇಳ್ತೀನಿ ಅನೀಶ್ ಅವ್ರಿಗೆ ವಿನ್ನರ್ ಕೊಟ್ಟಿಗೆ. ಬಟ್ ವಿನ್ನಿಂಗ್ ನಲ್ಲಿ ತುಂಬಾ ಖುಷಿ ಆಯ್ತು. ಬಟ್ ನಾನು ವಿನ್ನಿಂಗ್ ಆಗಿದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ. ತುಂಬಾ ಇದ್ರಲ್ಲಿ ನಿಂತಿದೆ.
ಸೊ ಆಮೇಲೆ ನಾನೇ ವಿನ್ನರ್ ಬಟ್ ಅವತ್ತಿನ ದಿನ ಹಂಗ ಅನ್ಸಿತ್ತು, ಯಾಕೆಂದ್ರೆ ಆಲ್ಮೋಸ್ಟ್ ಇಬ್ರು ಕೊಟ್ಟಿದ್ರು, ಬಟ್ ಎಲ್ಲೋ ಯೋಚನೆಯಲ್ಲಿದ್ದೆ ನಾನು. ಸೊ ಅದರಿಂದ ಆಮೇಲೆ ಇವಾಗ ಗೊತ್ತಿಲ್ಲದೆ ಏನು ಕ್ರೌನ್ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನೀಶ್ ಅಂತ. ಫ್ಯೂಚರ್ ಪ್ಲಾನ್ ಬಟ್ ಇವಾಗ ಸೀರಿಯಲ್ ನಡೀತಿದೆ, ಇವಾಗ ನೆಕ್ಸ್ಟ್ ಮಂತ್ ಇಂದ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಮತ್ತೆ ನಾನು ಸಿಂಗಾಪುರಿಗೆ ವರ್ಕಲ್ಲೇ ಇರ್ತೀನಿ. ವರ್ಕಿಂಗ್ ಅಲ್ಲಿ ಯಾವಾಗ ನನಗೆ ಫ್ರೀ ಸಿಗುತ್ತೋ 15 days ಒಂದ್ಸಲ ನಾನು ಚೆನ್ನೈಗೆ ಹೋಗಿ ಶೂಟ್ ಮುಗಿಸೋಣ ಅನ್ನೋ ಪ್ಲಾನ್. ಸೊ ಚಿಕ್ಕದು ಡ್ರೆಸ್ ಹಾಕ್ಬೇಕಂತ ಏನಿಲ್ಲ, ಎನಿ ಡ್ರೆಸ್ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೋ. ಸ್ಯಾರಿ ವೇರ್ ಮಾಡ್ಬೇಕಾ, ಸ್ಯಾರಿ ಅದು ಒಂದಿರುತ್ತೆ, ಟ್ರೆಡಿಷನಲ್ ರೌಂಡ್ ಇರುತ್ತೆ, ಈವ್ನಿಂಗ್ ರೌಂಡ್ ಇರುತ್ತೆ. ನಿಮ್ಗೆ ಯಾವ ತರ ಡ್ರೆಸ್ ಬೇಕಾದ್ರೂ ನೀವು ಹಾಕೋಬಹುದು. ಇದ್ರಲ್ಲಿ ನೀವು ಚಿಕ್ಕದೇ ಹಾಕಿ ಅಂತ ಯಾರು ಕೇಳಲ್ಲ. ಸೊ ನಿಮ್ಮ ಔಟ್ಫಿಟ್, ನಿಮ್ಮ ಬಾಡಿ ಸ್ಟ್ರಕ್ಚರ್ ಹೆಂಗಿದೆ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ. ಸೊ ಮಿಸ್ಸಸ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನಾನ್ ದಪ್ಪ ಇದ್ದೀನಿ, ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಅನ್ನೋ ಥಿಂಕಿಂಗ್ ಅಲ್ಲಿ ಮನೇಲೆ ಉಳ್ಕೊಂಡ್ಬಿಡ್ತಾರೆ. ಕೆಲಸ, ಅದು ಮನೆ ಕೆಲಸ, ಮಕ್ಳು ನೋಡ್ಕೊಳ್ಳೋದಂತ. ಬಟ್ ಅವರಿಗೂ ಒಂದ್ ಇದ್ರಲ್ಲಿ ಚಾನ್ಸ್ ಇದೆ. ಬಟ್ ಬಂದು ಮಾಡಿ ಅವ್ರ ಟ್ಯಾಲೆಂಟ್ ಏನಿದೆ, ಅವ್ರ ಬ್ಯೂಟಿ ಏನಿದೆ ಅದನ್ನ ಪ್ರೆಸೆಂಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನನ್ನ ಹೆಸರು ಗುಣೇಶ್ ಅಂತ. ನಾನು ಫೈನಲ್ ಇಯರ್ ಬಿಕಾಮ್ ಪರ್ಸ್ಯೂಯಿಂಗ್ ಮಾಡ್ತಾ ಇದ್ದೀನಿ. ಅಂಡ್ ಐ ಆಮ್ ಎ ಸ್ಪೋರ್ಟ್ಸ್ ಪರ್ಸನ್. ಮತ್ತೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿನ ನಾನು 2 times ಆಲ್ ಇಂಡಿಯಾದಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಆಸ್ ಎ ಪಿಸ್ಟಲ್ ಶೂಟರ್ ಅಂಡ್ ಆರ್ಚರಿ ಪ್ಲೇಯರ್. ಅಂಡ್ ನಾವು participated in modeling, and from 2 years I have trying, and last year I won the stylish icon, and now I have won second runner up and as a best runway model. ನನ್ನ ಹೆಸರು ಸೌಮ್ಯ ಸೆಬಾಸ್ಟಿನ್. ನಾನು ಮಿಸ್ಸಸ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ವಿನ್ ಆಗಿದ್ದೀನಿ. ಬೇಸಿಕಲಿ ಸ್ಪೋರ್ಟ್ಸ್ ಕೋಚ್. ನಾನು 3-4 years ಇಂದ ಬ್ಲ್ಯಾಕ್ ಸ್ಕಿನ್ ಇರೋದ್ರಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ನಾನು ಬರ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಬೇರೆಯವ್ರ ಮೋಟಿವೇಶನ್ ಇಂದ ನಾನು ಓಕೆ ಟ್ರೈ ಮಾಡೋಣ ಅಂತ ಬಂದೆ. ಇದು ಫಸ್ಟ್ ಶೋ. ಈ ಫಸ್ಟ್ ಶೋ ಅಲ್ಲೇ ನಾನು ಸೆಕೆಂಡ್ ರನ್ನರ್ ಅಪ್ ಆಗಿ ವಿನ್ ಆಗಿದ್ದೀನಿ. ಥ್ಯಾಂಕ್ಸ್ ಟು ಅನೀಶ್ ಕ್ರಿಯೇಷನ್ and the mentor Sibyl and Priyanka. Thank you. Hi, I'm Abhinay Jesse from Tamil Nadu. Basically, my profession is medico and my passion is modeling. So, my role model is my mom only. For my mom only, I started this career. Be a confident girl. My obstacle is fear and anxiety. Even I never thought before in front of camera I will talk now. So, thanks Anish Creation for this opportunity. And first, I want to thank Anish, and I want to thank Sibyl ma'am as my mentor, and I want to thank Sonia ma'am, and thanks everyone for this opportunity. This is really big to me. So thank you so much. ಸರ್, ನಾನೊಂದು ಪೋರ್ಟ್ಫೋಲಿಯೋ ಶೂಟಿಗೆ ಹೋಗಿದ್ದೆ. ಆ ಶೂಟಲ್ಲಿ ನನಗೆ ಒಂದು ಮೇಕಪ್ ಆರ್ಟಿಸ್ಟ್ ನನಗೆ ಮೇಕಪ್ ಮಾಡಲ್ಲ ಬಿಕಾಸ್ ನಾನು ಡಾರ್ಕ್ ಸ್ಕಿನ್ ಇದ್ದೀನಿ ಅನ್ನೋ ಅಂತ ಆ ರೀಸನ್ ಇಂದ ಸ್ವಲ್ಪ ಡಿಲೇಟ್ ಮಾಡಿದ್ರು. ನಾನು ಅವಾಗ ಸ್ವಲ್ಪ ಬೇಜಾರಾಗಿತ್ತು. ಅದಾದ್ಮೇಲಿಂದ ನಾನು ಯಾಕೆ ಬಿಡ್ಬೇಕು, ಚಾನ್ಸ್ ಬಿಡ್ಬೇಕು, ಲೈಕ್ ಲೆಟ್ಸ್ ಟ್ರೈ. ಬ್ಲ್ಯಾಕ್ ಇದ್ರೆ ಏನು, ವೈಟ್ ಇದ್ರೆ ಏನು, ಗುಡ್ ಆಟಿಟ್ಯೂಡ್, ಗುಡ್ ಕಲ್ಚರ್ ಬೇಕಾಗಿರೋದು. ಆ ರೀಸನ್ ಇಂದ ಸೊ ನಾನು ಏನು ಯಂಗರ್ ಜನರೇಷನ್ಗೆ ಏನು ಹೇಳ್ತೀನಿ ಅಂತ ಅಂದ್ರೆ, ಕಲರ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಸೊ ನೀವು ಟ್ರೈ ಮಾಡಿ, ವಿನ್ ಆಗಿ, ಒಳ್ಳೆ ಹೋಪ್ಸ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.